ಸಕ್ಕರೆ ನಾಡು ಮಂಡ್ಯ ಅಂದಾಗ ನಮಗೆ ಸಕ್ಕರೆ ನಾಡು, ಇಡೀ ನಾಡಿಗೆ ಸಿಹಿ ಹಂಚೋರು. ಇವತ್ತು ರೈತರ ಬದುಕೇ ಕಹಿಯಾಗಿದೆ. ಯಾಕೆ ಅಂದರೆ ಮಳೆ ಇಲ್ಲ. ಮಳೆ ಇಲ್ಲದೇ ರೈತ ಪಾಪ ಇವತ್ತು ಬಾಯಿ ಬಡ್ಕೊಳ್ತಾ ಇದ್ದಾನೆ. ಈ ಗ್ಯಾಪಲ್ಲಿ CWRC ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಆದೇಶ ಕೊಟ್ಟಿದೆಯಲ್ಲ, ಹಾಗಾಗಿ ಈ ಆದೇಶದ ವಿರುದ್ಧ ರೈತರು ಬೀದಿಗೆ ಬಿದ್ದು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ, ಉರುಳು ಸೇವೆ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಇನ್ನು ರೈತರಿಂದ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆನೂ ಪ್ರತಿಭಟನೆ ಆಯಿತು, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ CWRC ಆದೇಶವನ್ನು ಪ್ರಶ್ನಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ ರೈತರು. ಮಂಡ್ಯದಲ್ಲಿ ಹೋರಾಟ ಯಾವ ಒಂದು ಹಂತಕ್ಕೆ ಹೋಗಿ ನಿಂತಿದೆ, ಯಾವ ಒಂದು ತಿರುವು ಪಡ್ಕೊಳ್ತಾ ಇದೆ ಅನ್ನೋದು ಗಮನಿಸ್ತಾ ಇದ್ದಾರೆ. ಖಾಲಿ ಕೊಡ ಹಿಡಿದು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಸಾಂಕೇತಿಕವಾಗಿ ಏನದು ಸೂಚನೆ ಕೊಡುತ್ತೆ? ನೀರಿಲ್ಲ ಸ್ವಾಮಿ, ನಮಗೆ ಬಿಟ್ಟು ನೀವು ತಮಿಳುನಾಡಿಗೆ ನೀರು ಕೊಡ್ತೀರಲ್ಲ ಅಂತ ಹೇಳಿಬಿಟ್ಟು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ BJPಯವರು ಹುರುಳಿಕಾಳು ಚಳವಳಿ ಮಾಡ್ತಾ ಇದ್ದಾರೆ. ನೀರಿಲ್ಲದೆ ಇಲ್ಲಿ ಹುರುಳಿಕಾಳು ಚೆಲ್ಲುವ ಪರಿಸ್ಥಿತಿ ಇದೆ ಅಂತ ಒಂದು ಕಡೆ ಈಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಈಗ BJPಗರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರಿಗೆ ಬೆಂಬಲವಾಗಿ BJPಗರು ಕೂಡ ಈಗ ಧ್ವನಿಗೂಡಿಸ್ತಾ ಇದ್ದಾರೆ. ಕಾವೇರಿ ಹೋರಾಟಕ್ಕೆ ಮತ್ತೊಂದು ಕಡೆ ಪೊಲೀಸ್ನವರು ಅಡ್ಡಿಪಡಿಸಿದ್ದಾರೆ, ಬಲವಂತವಾಗಿ ಕಾರ್ಯಕರ್ತರನ್ನು ಕಾಕಿ ಹೊತ್ತೊಯ್ದಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸ್ನವರ ಜೊತೆ ಪ್ರತಿಭಟನಾಕಾರರು ವಾಗ್ವಾದವನ್ನು ಮಾಡಿದ್ದಾರೆ. ನಿನ್ನೆ ಉರುಳು ಸೇವೆ ಮಾಡಿದ್ರು, ಇವತ್ತು ಖಾಲಿ ಕೊಡ ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಳೆ ಪಾಪ ಇನ್ನೇನು ಮಾಡಬೇಕು? ಯಾಕಂದರೆ ಈ ಥರ ಪ್ರತಿಭಟನೆ ಮಾಡಿದರೂ ಸರ್ಕಾರದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವರುಗಳು ಮಂದ ಕಿವಿ, ಅವರಿಗೆ ಕಿವಿನೇ ಕೇಳಿಸಲ್ವೇನೋ. ಹಾಗಾಗಿ ಈ ಸರ್ಕಾರಕ್ಕೆ ಈ ರೀತಿ ಹೋರಾಟಗಳನ್ನು ಮಾಡಿ ಆದರೂ ಕೂಡ ನಾವು ಬಡಿದೆ ಎಬ್ಬಿಸ್ಬೋದೇನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಾಪ ರೈತರು ಇವತ್ತು ಬೀದಿಗೆ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇವತ್ತು ಹೋರಾಟ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ನೋಡಿ, ನಮ್ಮದೇ ನಾಡಲ್ಲಿ ಹರಿತಾ ಇರುವಂಥ ನದಿ ಇದು. ನಮ್ಮ ನಾಡಿನ ರೈತರಿಗೆ ಇವತ್ತು ನೀವು ನೀರು ಕೊಡ್ತಾ ಇಲ್ಲ, ನೀವು ನೆರೆಯ ರಾಜ್ಯದ ತಮಿಳುನಾಡಿಗೆ ನೀರು ಕೊಡ್ತೀರಂದರೆ ಇದು ಯಾವ ಅರ್ಥ? ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂತಹ ಈ ಸಮಿತಿಯವರಿಗೆ ಅದು ಮನವಿ ಮಾಡಬೇಕಾಗಿದ್ದು ಯಾರ ಕೆಲಸ? ಸರ್ಕಾರದವ್ರೇ ಅಲ್ವಾ? ಇಲ್ಲೇ ನಮಗೆ ನೀರಿಲ್ಲ, ನೋಡಿ ಇಷ್ಟು ನೀರಿದೆ, ಜಲಾಶಯದಲ್ಲಿ ಇಷ್ಟು ನೀರಿದೆ, ಇಷ್ಟು ನೀರು ಇಟ್ಕೊಂಡು ನಾವು ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ? ಈಗಿರೋ ನೀರು ಅಕ್ಟೋಬರ್ವರೆಗೂ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಅದಾದಮೇಲೆ ಕುಡಿಯೋ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗುತ್ತೆ. ಬರೀ ಹಳೆ ಮೈಸೂರು ಭಾಗಕ್ಕಲ್ಲ, ಬೆಂಗಳೂರಿನ ಜನರಿಗೂ ಕೂಡ ಇವತ್ತು ನಾವು ಕಾವೇರಿ ನದಿ ನೀರನ್ನೇ ನಾವು ಇವತ್ತು ಅವಲಂಬಿಸ್ಕೊಂಡಿದ್ದೀವಿ. ಹಾಗಾಗಿ ಬೆಂಗಳೂರಿನ ಜನರಿಗೂ ಸಾಕಷ್ಟು ಸಮಸ್ಯೆ ಆಗ್ತದೆ. ಈ ಒಂದು ಪರಿಸ್ಥಿತಿಯಲ್ಲಿ ನೀವು ತಮಿಳುನಾಡಿಗೆ ನೀರು ಬಿಡ್ತೀರಾ ಅಂದರೆ ಇದಕ್ಕೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ಅದ್ರ ಜೊತೆಗೆ CWRC ಅವರ ಈ ಆದೇಶವನ್ನು ಪ್ರಶ್ನೆ ಮಾಡಿ CWMAಗೆ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಒಂದು ಕಡೆ ಇವಾಗ ಸಭೆ ಮಾಡಿದ್ದಾರೆ, ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಮತ್ತೊಂದು ಕಡೆ ಇವತ್ತು ಹೋರಾಟಗಳು ನಡೀತಾ ಇದ್ದಾವೆ ಮಂಡ್ಯ ಭಾಗದಲ್ಲಿ. ಆಲ್ರೆಡಿ ಒಂದು 15 ದಿನದ ಹಿಂದೆ ಇದೇ ಮಂಡ್ಯದಲ್ಲಿ ರೈತರು ನಮ್ಮ ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು, ಘೋಷಣೆ ಮಾಡಬೇಕು, ನಮಗೆ ಪರಿಹಾರ ಕೊಡಬೇಕು ಅಂತ ಅವರು ಪ್ರತಿಭಟನೆಯನ್ನು ಮಾಡಿದರು. ಅವರಿಗೆ ಕನ್ನಡಪರ ಸಂಘಟನೆಯವರು, ಬೇರೆ ಬೇರೆ ಸಂಘಟನೆಯವರು ಕೂಡ ಒಂದು ಬೆಂಬಲವನ್ನು ಕೊಟ್ಟಿದ್ದರು ಹೋರಾಟಕ್ಕೆ. ಅದ್ರ ಜೊತೆಗೆ ಇವತ್ತು ನೋಡಿ, ಸಾಕಷ್ಟು ಕಬ್ಬು ಬೆಳೆಗಾರರು, ರಾಗಿ ಬೆಳೆಗಾರರು ಮಂಡ್ಯ ಭಾಗದಲ್ಲಿದ್ದಾರೆ, ಸಾಕಷ್ಟು ಜನ ರೈತರು. ಹಾಗಾಗಿ ಸಹಜವಾಗಿ ಮಳೆ ಬೇಕಲ್ವಾ? ನೀವು ಯಾವುದೇ ಬೆಳೆ ಬೆಳಿಬೇಕು ಅಂದರೂ ಮಳೆ ಮಸ್ಟ್ ಆ್ಯಂಡ್ ಶುಡ್ಡು. ನೀರಿಲ್ದೇ ಹೆಂಗೆ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ? ಹಾಗಾಗಿ ರೈತರು ಪಾಪ ಇವತ್ತು ಕಂಗಾಲಾಗಿ ಹೋಗಿದ್ದಾರೆ ಅನ್ನಲಿಕ್ಕೆ ಈ ದೃಶ್ಯಗಳೇ ಸಾಕ್ಷೀಕರಿಸ್ತಾ ಇದ್ದಾವೆ. ಮತ್ತು ರೈತರೆಲ್ಲ ಮಾತಾಡಿದ್ದಾರೆ. ಬನ್ನಿ ಏನೇನು ಮಾತಾಡಿದ್ರು ನೋಡ್ಕೊಂಬರೋಣ. CWRC ಆದೇಶನ ನಾವು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಬೆಳೆಗಳಿಗೂ ನೀರಿಲ್ಲ. ನಾವು ಹೋರಾಟ ಮಾಡಿ ನೀರು ಬಿಡ್ಕೊಂಡಿದ್ದೀವಿ. ಅದು 1500 ಕ್ಯೂಸೆಕ್ಸ್ ಬಿಟ್ಟಿದ್ದಾರೆ. ಅದು ಅರ್ಧಂಬರ್ಧ ಬೆಳೆಗೆ ಆಗ್ತಾ ಇದೆ, ಪೂರ್ಣ ಬೆಳೆಗೆ ಆಗ್ತಾ ಇಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಹೊಸ ಬೆಳೆ ಅಂತೂ ಯಾರೂ ಹಾಕಿಲ್ಲ. ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಹೊಸ ಬೆಳೆ ಹಾಕಬೇಡಿ, ನಮಗೆ ಪರಿಹಾರ ಕೊಡಲಿ, ಅದು ಬೇರೆ ವಿಷಯ. ಇವರು
CWRC ಕರ್ಕೊಬಂದು ಕಾವೇರಿ ಕೊಳ್ಳದಲ್ಲಿ ತೋರಿಸ್ಬೇಕಿತ್ತು. ಪರಿಸ್ಥಿತಿ ಈ ರೀತಿ ಇದೆ, ನಾವು ನೀರು ಬಿಡೋಕ್ಕೆ ತಯಾರಿಲ್ಲ. ಅದು 15 ದಿವಸ ಅಲ್ಲಿ ಬರ್ತಾ ಇರೋದು 2,000 ಚಿಲ್ಲರೆ ಕ್ಯೂಸೆಕ್ಸ್ ನೀರು, ಇವರು ತಮಿಳ್ನಾಡಿಗೆ ಬಿಡೋದು 3,500 ಕ್ಯೂಸೆಕ್ಸ್ ನೀರು. ಎಷ್ಟು ಸರಿ ಇದು? ಅಲ್ಲಿ ಇದ್ದು ಬಂದು ನೀರೆಲ್ಲ ಖಾಲಿ ಮಾಡೋದಕ್ಕ ಎಲ್ಲಿ ನ್ಯಾಯ ಇದು? ಯಾವ ರೀತಿ ನ್ಯಾಯ ಕೊಡ್ತಾ ಇದ್ದಾರೆ ಇವರು? ಜನಪ್ರತಿನಿಧಿಗಳು ನಾವು ರೈತರ ಜೊತೆ ಇದ್ದೀವಿ ಅಂತ ಬರೀ ಪೇಪರಲ್ಲಿ ಹೇಳ್ತಾರೆ ಹೊರತು ನಮ್ಮ ಜೊತೆ ಬರಬೇಕು. ಅವರು ಇವಾಗ ಬೀದಿಗೆ ಬರಲಿ. ಏನಿವತ್ತು ಈ ದೇಶದ CWRC ಸಮಿತಿ 3,500 ಕ್ಯೂಸೆಕ್ಸ್ ನೀರನ್ನು ಕರ್ನಾಟಕದ ಅಣೆಕಟ್ಟಿನಿಂದ ತಮಿಳುನಾಡಿಗೆ ಹರಿಸಬೇಕು ಅಂತ ಆದೇಶ ಮಾಡಿದೆ. ಈ ಆದೇಶದಿಂದ ಕಾವೇರಿ ಕೊಳ್ಳದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ವಿಷ ಉಣ್ಣಿಸ್ದಂಗಾಗಿದೆ. ಇದು ಇಂಥ ಬರಗಾಲದಲ್ಲಿ ನಮ್ಮ ಬೆಳೆಗಳೇ ಒಣಗಿವೆ, ವರ್ಷದ ಬೆಳೆಗಳೇ ಒಣಗಿವೆ, ಬೆಳೆಗಳಿಗೆ ನೀರಿಲ್ಲ. ನೀರು ಇಲ್ಲದೇ ಇರೋದ್ರಿಂದ ಈ ಆದೇಶ ಮಳೆನೇ ಬೀಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಆದೇಶ ಈ ಭಾಗದ ರೈತರಿಗೆ ಮರಣಶಾಸನವನ್ನು ಬರೆದಂಗೆ ಕೂಡಲೇ ಎಲ್ಲರೂ ಯಾರು ಸಾರ್ವಜನಿಕರ ಪರವಾಗಿ ರೈತರ ಪರವಾಗಿ ಮೈಸೂರು ಭಾಗದ MP, ಮಂಡ್ಯ MP, ಕಾವೇರಿ ಕೊಳ್ಳದ ಎಲ್ಲ MPಗಳು ಮತ್ತು ಶಾಸಕರು ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿ ನೀರನ್ನು ಉಳಿಸೋ ನಿಟ್ಟಲ್ಲಿ ಕ್ರಮ ವಹಿಸಬೇಕೆಂದು ಒತ್ತಾಯ ಮಾಡ್ತಾ ಇದ್ದೇವೆ. ಏನಿವತ್ತು ಹಿಂದೆ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲಾ ರೈತರಿಗೆ ಹುಳ್ಳಿಕಾಳು ಬಿತ್ತಿಸ್ತೀವಿ ಅಂತ ಹೇಳಿ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಕನ್ನಮಡಿ ಕಟ್ಟೆಯಲ್ಲಿ ನೀರಿದ್ರು ಕೂಡ ಬಿಡ್ದಾನೆ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಹೆಜ್ಜೆ ತುಳ್ಕೊಂಡು ಅವರ ಹೆಜ್ಜೆ ಹಾದಿಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ಹುಳ್ಳಿ ಬಿತ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಸಂಜೆ ಟಾಕೀಸಿನ ಹೃದಯ ಭಾಗದಲ್ಲಿ ಇವತ್ತು ಹುಳ್ಳಿಕಾಳು ಚಳುವಳಿ ಮಾಡಿದ್ದೀವಿ. ಈ ಹುಳ್ಳಿಕಾಳು ಚಳುವಳಿ ಇಷ್ಟೇ ಮುಂದೆ ಮಂಡ್ಯ ಜಿಲ್ಲೆ ರೈತರು ಕೂಡ ತಮಿಳ್ನಾಡಿಗೆ ಇದೇ ಥರ ನೀರು ಹೋದರೆ ನಾವು ಕೂಡ ಹುಳ್ಳಿ ಚೆಲ್ಲಬೇಕಾಗ್ತದೆ. ದಯಮಾಡಿ ಈ ಮಾನ್ಯ DK ಶಿವಕುಮಾರ್ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ತಮಿಳ್ನಾಡಿಗೆ ಯಾವುದೇ ಕಾರಣಕ್ಕೂ ಒಂದು ಹನಿ ಒಂದು ತೋಟ ನೀರನ್ನು ಬಿಡಬೇಡಿ. ಮಂಡ್ಯ ಜಿಲ್ಲೆ ಜನತೆಗೆ ಜಾನುವಾರುಗಳಿಗೆ ಕುಡಿಯೋ ನೀರಿಲ್ಲ. ನೋಡಿ, ಈಗಾಗಲೇ ಈ ಬೆಳೆ ಭತ್ತ ಬೆಳಿಬೇಕಾಯ್ತು. ದೇವೇಂದ್ರಯ್ಯ ನಮಗೆ ನಮ್ಮ ಮೇಲೆ ಕಣ್ಬಿಟ್ಟಿಲ್ಲ. ದೇವೇಂದ್ರಯ್ಯ ಮಳೆ ಆಗಿಲ್ಲ, ಮೇಲೆ ನಮ್ಮ ಕನ್ನಮಡಿ ಕಟ್ಟೆ ತುಂಬಿಲ್ಲ. ಮಳೆ ನೀರು ಬಿದ್ದು ಕನ್ನಮಡಿ ಕಟ್ಟೆ ತುಂಬಿದಾಗ 300 TMC ತಮಿಳ್ನಾಡು ನೀರು ಹರಿದು ಹೋಗದೆ. ನಾವೇನು ಆಗ ಅಡ್ಡಿ ಹಾಕೊಂಡಿದ್ವಿ? ನಮಗೆ ನೀರಿಲ್ಲ, ತಮಿಳ್ನಾಡಿಗೆ ನೀರು ಕೊಡ್ತೀರಿ. ನಿಮ್ಗೆ ಸ್ವಲ್ಪನಾರು ಬುದ್ಧಿ ಇಲ್ವಾ? CWRC ಅದು ಹುಚ್ಚು